ರಣ 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 ಕಲಿಯೋ ಯುದ್ಧ ಭೂಮಿಯೇನೆ ಇವ ಕಡೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಳ ಮನ ಎದೆಯಲಿದೆ ಓಹೋ ಬಲಿದಾನ ಕುನು ನೀನು ರೆಡಿಯೋ ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ ಎಂದೆಂದು ನಿಂಗೆ ಜಹೋ ಹಾಗೆ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಮಹಿಳಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಪ್ರಸ್ತುತ ನಮ್ಮ ಬಳ್ಳಾರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಇವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ಇವತ್ತು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಸಂಡೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ನಮ್ಮ ಸಂಡೂರು ಶಾಸಕರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನನಗೆ ಸುಮಾರು ದಿನದಿಂದ ಒಂದು ಆಹ್ವಾನವನ್ನು ನೀಡ್ತಾ ಇದ್ರು. ಮಹಿಳೆಯರಿಗೋಸ್ಕರ ಒಂದು ಇನ್ಸ್ಪಿರೇಷನ್ ಇರುತ್ತೆ, ನೀವು ಬನ್ನಿ ಅಂತ ಹೇಳಿ. ನನಗೆ ಈ ಒಂದು ಕಾರ್ಯಕ್ರಮನ ಕಾರಣಾಂತರದಿಂದ ತಪ್ಪಿಸ್ಕೊಳ್ತೇನೆ ಅನ್ನುವಂಥ ಒಂದು ಭಾವನೆ ಬಂದಿತ್ತು. ಆದರೂ ಹೇಗೋ ಒಂದು ಸಮಯ ಕೂಡಿ ಬಂದಿದೆ, ನಾನು ನಿಮ್ಮ ಎಲ್ಲರ ಮಧ್ಯೆ ಇಲ್ಲಿ ಇದ್ದೀನಿ. ಸೊ ನಾನು ಮತ್ತೊಂದು ಸರ್ತಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಕ್ಕೋಸ್ಕರ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಒಂದು ತುಂಬ ಅದ್ಭುತವಾದ ಕಾರ್ಯಕ್ರಮ, ಯಾಕಂದರೆ ಎಲ್ಲ ಸುಂದರವಾದ ಮುಖಗಳು ನನ್ನ ಎದುರುಗಡೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಲ್ಲರೂ ತುಂಬ ಖುಷಿಯಲ್ಲಿದ್ದೀರಾ, ಒಂದು ಹಬ್ಬದ ವಾತಾವರಣ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ. ಸೊ ನಮ್ಮದು ಏನಂದರೆ ದಿನ ಯೂನಿಫಾರ್ಮಲ್ಲಿ ಇರ್ತೀವಿ, ನೋಡ್ಲಿಕ್ಕೆ ಸಿಗೋರೆ ಒಂದು ಕಡೆ ಆರೋಪಿತರು ಅಪರಾಧಿಗಳು ಸಿಗ್ತಾ ಇರ್ತಾರೆ. ಇಲ್ಲಿ ಆ ಥರದ ವಾತಾವರಣ ಇಲ್ಲ, ನಾನು ಫ್ರೀಯಾಗಿ ನಿಮ್ಮೆಲ್ಲರ ಜೊತೆಗೆ ಬೆರೆಯಬಹುದು. ಸೊ ಈ ಒಂದು ಕಾರ್ಯಕ್ರಮದ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂಥ ಬ್ಯಾಂಗ್ಳೂರಿಂದ ಮೇಡಮ್ ಅವರು ಪತ್ರಕರ್ತರು ಹಾಗೂ ಲೇಖಕಿ ಆಗಿರುವಂತಹ ಮೇಡಮ್ ಪ್ರತಿಭಾ ನಂದಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿದ್ದಾರೆ, ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ದಾರೆ. ಚೆನ್ನಾಗಿ 5 ದಿನದಿಂದ, ನಾನು ಆಗಲೇ ಅವರು ಹೇಳ್ತಾ ಇದ್ದರು ಪ್ರಾಸ್ತಾವಿಕದಲ್ಲಿ, 5-6 ದಿನದಿಂದ 8th ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇದೆ, ಆ ದಿನದಿಂದ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಹಮ್ಮಿಕೊಂಡು ಇವತ್ತು ಮುಖ್ಯ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಒಂದು ಎಲ್ಲ ವಿವಿಧ ಒಂದು ಏನು ಮಾಡಿದ್ದಾರೆ ಇಲ್ಲಿ, ಸೀಮಂತ ಕಾರ್ಯಕ್ರಮ ಇರ್ಬೋದು, ಹಾಗೆ ಸುಮಾರು ನಿಮಗೆ ಹಮ್ಮಿಕೊಂಡಿರುವಂತಹ ಈವೆಂಟ್ಸ್ ಏನಿತ್ತು ಅದರಲ್ಲಿ ಯಾರ್ಯಾರು ಅಚೀವ್ ಮಾಡಿದ್ದೀರಾ, ವಿನ್ ಆಗಿದ್ದೀರಾ, ಬೇರೆ ಸರ್ಟಿಫಿಕೇಟ್ಸ್, ಅವ್ರಿಗೆಲ್ಲ ಇಲ್ಲಿ ಒಂದು ನಮಗೆ ಅಪ್ರಿಷಿಯೇಷನ್ ಕೊಟ್ಟಿರುವಂಥದ್ದು ಸುಮಾರು ವಿಷಯಗಳು ನಮಗೆ ಇಲ್ಲಿ ತಿಳಿದು ಬಂತು. ನಾವು ನೋಡಬೇಕಂತಂದರೆ, ನನ್ನ ಬಗ್ಗೆ ಹೇಳಿದ್ದಾರೆ, ನಾನು ಇದೇ ರಾಜ್ಯದವಳೆ, ಬೆಳಗಾವಿ ಜಿಲ್ಲೆಯವರು. ಸೊ ನನಗೆ ಬೆಳಗಾವಿ ಮತ್ತು ಬಳ್ಳಾರಿ ತುಂಬ ಏನು ಡಿಫ್ರೆಂಟಾಗಿ ಕಾಣೋದಿಲ್ಲ. ನಮ್ಮ ಕಡೆ ನಾನು ಒಂದು ಹಳ್ಳಿಯಿಂದ ಬಂದಂಥವಳು, ಒಂದು ಹೋಬಳಿ ಮಟ್ಟದ ಒಂದು ಗ್ರಾಮದಿಂದ ಬಂದಿರುವಂಥವಳು. ತಂದೆ ಕೂಡ ತುಂಬ ಮಧ್ಯಮ ವರ್ಗದ ಕುಟುಂಬ ನಮ್ಮದು. ತಂದೆ ಶಿಕ್ಷಕರಾಗಿದ್ದಂಥವರು, ತಾಯಿ ತಮ್ಮೆಲ್ಲರ ಥರ ಒಂದು ನಮ್ಮ ಮನೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿರುವಂಥವ್ರು. ಸೊ ನಾನು ಈ ಮಟ್ಟದಲ್ಲಿ ಬರಬೇಕು ಅಂತಂದರೆ ನನ್ನ
ಹುಟ್ಟೂರು ಇರ್ಬೋದು, ನನ್ನ ಪರಿಸರ ಇರ್ಬೋದು, ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಇರ್ಬೋದು, ನನ್ನ ಬೆಳೆದ ವಾತಾವರಣ ಇರ್ಬೋದು, ನನ್ನ ಶಿಕ್ಷಕ ವರ್ಗ ಇರ್ಬೋದು, ಎಲ್ಲರ ಒಂದು ಸಪೋರ್ಟಿಂದ ನಾವೊಂದು ಈ ಒಂದು ಸ್ಥಾನಮಾನಕ್ಕೆ ಬಂದಿರುವಂಥದ್ದಿದೆ. ಸೊ ನಾನು ಯಾಕೆ ಇದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಅದೇ ಒಂದು ವಾತಾವರಣನ ನೀವು ನೋಡ್ಲಿಕ್ಕೆ ಸಿಗ್ತಾ ಇದೆ. ನಿಮಗೆ ಅರ್ಥ ಆಗ್ತಾ ಇರ್ಬೋದು ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂತ. ಸೊ ನಾನೇನೋ ಇಲ್ಲಿ ಒಂದು ದೊಡ್ಡ ಮಟ್ಟದ ಅಚೀವ್ ಮಾಡಿ ಏನೋ ಒಂದು ನನಗೆ ತಮಗೆ ಸಿಗದೇ ಇರುವಂತಹ ವ್ಯವಸ್ಥೆಗಳು ನನಗೆ ಸಿಕ್ಕಿದೆ ಅನ್ನುವಂಥದ್ದು ಏನೂ ಇಲ್ಲ. ಸೊ ನನಗೆ ಸಿಕ್ಕಂಥ ವ್ಯವಸ್ಥೆಗಳು ನಿಮಗೆ ಸಿಗ್ಬೋದು, ಸಿಗುವಂಥ ಪರಿಸ್ಥಿತಿಯಲ್ಲಿ ತಾವೆಲ್ಲ ಇದ್ದೀರಾ. ತಮ್ಮ ಶಾಸಕರೇನಿದ್ದಾರೆ ಇಷ್ಟೊಂದು ಕಳಕಳಿ ಇದೆ ಅವರಿಗೆ. ನಾನು ಪ್ರತಿ ಸರ್ತಿ ಭೇಟಿಯಾದಾಗ ಅವ್ರು ಹೇಳೋದು ಮಹಿಳೆಯರು, ಮಕ್ಕಳು, ಅದರಲ್ಲೂ ಹೆಣ್ಮಕ್ಳು ಅವರು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಸ್, ಇದನ್ನೇ ಚರ್ಚೆ ಮಾಡ್ತಾ ಇರ್ತಾರೆ ಯಾವಾಗ ನೋಡಿದಾಗ ಒಂದ್ಸರ್ತಿ. ಸೊ ನನಗೆ ತುಂಬ ಆಸಕ್ತಿ ಇತ್ತು ಇಲ್ಲಿ ಬರಬೇಕು, ತಮ್ಮೆಲ್ಲರ ಜೊತೆಗೆ ಮುಖದ ಭೇಟಿಯಾಗಿ ಮಾತಾಡಬೇಕು ಅನ್ನುವಂಥದ್ದು. ಒಂದೇ ನಾನು ಈ ಸಂದರ್ಭದಲ್ಲಿ ಯಾವುದೋ ವುಮೆನ್ಸ್ ಡೇ ಇದೆ, ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೂ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವಳಾಗಿ ಒಂದೆರಡು ವಿಷಯಗಳನ್ನ ಹೇಳಲೇಬೇಕು. ಕೆಲವೊಂದು ವಿಷಯಗಳು, ಕೆಲವೊಂದು ಸಮಸ್ಯೆಗಳು ನಾವು ನೋಡ್ತಾ ಇದೆ, ನಮಗೂ ಎಲ್ಲ ಗೊತ್ತಿದೆ, ಮೇಡಮ್ ಅವ್ರಿಗೆ ಗೊತ್ತಿದೆ. ಅವಾಗವಾಗ ನಾವು ಇದನ್ನು ಚರ್ಚೆ ಮಾಡ್ತಾನೆ ಇರ್ತೀವಿ. ನಮಗೇನಿಲ್ಲ, ಚಿಕ್ಕಂದಿನಿಂದ ನಮಗೆ ಯಾವ ಥರದ ವಾತಾವರಣ ಸಿಗುತ್ತೆ ಅದು ಭಾಳ ಹೆಲ್ಪ್ ಆಗುತ್ತೆ ಮುಂದೆ ಹೋಗಿ ದೊಡ್ಡವರಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಯಾವ ಸಾಧನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ನೀವೆಲ್ಲರೂ ಇಲ್ಲಿರುವಂಥ ಮಹಿಳೆಯರು ಆ ಒಂದು ಹಂತದಲ್ಲಿದ್ದೀರಾ. ನಿಮಗೆ ನಿಮ್ಮದೇ ಆದ ಕುಟುಂಬ ಇದೆ, ಮಕ್ಕಳು ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಇರ್ತಾರೆ. ಚಿಕ್ಕವರು ಈಗ ತಾನೇ ಪ್ರೆಗ್ನೆನ್ಸಿಯಲ್ಲಿರೋರಿದ್ದಾರೆ, ಕೆಲವು ಚಿಕ್ಕ ಮಕ್ಕಳು ಇಲ್ಲಿ ಓಡಾಡ್ತಾ ಇದ್ದಾವೆ ನೋಡ್ತೀವಿ, ಕೆಲವು ಬೆಳೆದು ನಿಂತಹ ಮಕ್ಕಳಿದ್ದಾರೆ ತಮಗೆ, ಕೆಲವರು ಕೆಲಸಕ್ಕೆ ಈಗಾಗಲೇ ಹೋಗ್ತಾ ಇರ್ಬೋದು, ಕೆಲವರಿಗೆ ನೀವು ಮದುವೆ ಮಾಡಿ ಕೊಟ್ಟಿರ್ಬೋದು. ಸೊ ವಿವಿಧ ವಯಸ್ಸಿನ ವಯೋಮಿತಿ ಇರುವಂತಹ ಮಕ್ಕಳು ತಮಗೆ ಇದ್ದಾರೆ. ನಾವು ಅವರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತೇವೆ, ಅವ್ರು ಯಾವ ದಿಕ್ಕಿನಲ್ಲಿ ಹೋಗಬೇಕು. ನನ್ನನ್ನು ನೋಡಿ ನಿಮಗೆ ಖುಷಿ ಆಗ್ತಾ ಇದೆ ಅಲ್ವಾ? ಸೊ ನಿಮ್ಮ ಮಕ್ಕಳನ್ನು ಆ ಹಂತದಲ್ಲಿ ನೋಡಬೇಕು ಅಂತಂದರೆ ನೀವು ಏನು ಮಾಡಬಹುದು, ಅವರಿಗೆ ಮನೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಗಬೇಕು ಅನ್ನುವಂಥದ್ದು ನಿಮಗೆ ಒಂದು ಸ್ವಂತ ಆಲೋಚನೆ ಬಂದರೆ ಇಲ್ಲಿದ್ದಂತಹ ಎಲ್ಲ ಮಕ್ಕಳು ಒಂದಿಲ್ಲ ಒಂದು ರೀತಿಯಲ್ಲಿ ಒಂದು ಹಂತ ತಲುಪಬಹುದು ಅನ್ನುವಂಥದ್ದು ಒಂದು ನನ್ನ ಆಶಯ. ಸೊ ಅಕ್ಕಪಕ್ಕದಲ್ಲಿ ಯಾರೋ ಒಬ್ಬರು ಏನೋ ಮಾಡಿದ್ರು, ಇತ್ತೀಚೆಗೆ ನಾವು ನೋಡ್ತೇವೆ ಮಗಳು ವಯಸ್ಸಿಗೆ ಬಂದಳು ಅನ್ನುವಂಥದ್ದು ಒಂದು ಸಾಧಾರಣವಾಗಿ ಕೇಳುವಂಥ ನಾವು ವಸ್ತು ವಿಷಯ. ಮಗಳು ವಯಸ್ಸಿಗೆ ಬಂದಳು ಅಂತಂದರೆ ಫಸ್ಟ್ ಕಾಣೋದೇ ಮದುವೆಗೆ ತಯಾರಿ ಮಾಡಬೇಕು ಅಂತ. ನಾವು ಯಾವ ಕಾಲದಲ್ಲಿದ್ದೀವಿ ಅನ್ನೋದನ್ನ ಮೊದಲು ಆಲೋಚನೆ ಮಾಡಿ. ಮಹಿಳೆಯರು ಎಲ್ಲಿಂದ ಎಲ್ಲಿಗೆ ಹೋಗಿ ತಲುಪಿದ್ದಾರೆ. ನಿಮಗೆ ಗೊತ್ತಿದೆ, ಸುನೀತಾ ವಿಲಿಯಮ್ಸು, ಕಲ್ಪನಾ ಚಾವ್ಲಾ ಆಕಾಶ ಬಾಹ್ಯಯಾನ ಮಾಡಿ ಬಂದುಬಿಟ್ಟಿದ್ದಾರೆ. ಮಹಿಳಾ ಪ್ರಧಾನಮಂತ್ರಿಯರು ಅವರನ್ನು ನಾವು ನೋಡಿದ್ದೇವೆ ಇಂಡಿಯಾದಲ್ಲಿ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೊಂದು ಬಿಸ್ನೆಸ್ ಫ್ರಂಟಲ್ಲಿ ನಾವು ಕರ್ನಾಟಕದವರೇ ಮಜುಮ್ದಾರ್ ಶಾ ಅವರು, ಕಿರಣ್ ಮಜುಮ್ದಾರ್ ಶಾ ಅವರು ನೋಡಿದ್ದೇವೆ. ಇನ್ಫೋಸಿಸ್ ಸುಧಾಮೂರ್ತಿ ಅವ್ರನ್ನ ನೋಡಿದ್ದೇವೆ. ಕಿರಣ್ ಬೇಡಿ ಪೊಲೀಸಲ್ಲಿ ಈಗಾಗಲೇ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಪೋಸ್ಟ್ ರಿಟೈರ್ಮೆಂಟ್. ಮಹಿಳೆಯರು ಯಾವ ಅಚೀವ್ ಮಾಡ್ತಾ ಇಲ್ಲ ಅನ್ನುವಂಥದ್ದಿಲ್ಲ. ಯಾವ ಒಂದು ನೀವು ಸ್ಪಿಯರ್ ತಗೊಳ್ಳಿ, ಯಾವ ಒಂದು ಪ್ರೊಫೆಷನ್ ತಗೊಳ್ಳಿ, ಅಲ್ಲಿ ಒಂದಿಲ್ಲ ಒಂದು ಹಂತದಲ್ಲಿ ಛಾಪು ಮೂಡಿಸ್ತಾನೆ ಇದ್ದಾರೆ. ಅವರಿಗೆ ಒಂದು ಸಣ್ಣ ಒಂದು ಕಿಡಿ ಬೇಕು, ಒಂದು ಪುಷ್ ಬೇಕು. ಆ ಪುಷ್ ಸಿಕ್ತು ಅಂತಂದರೆ ಅವ್ರು ಆರಾಮಾಗಿ ದಾಟ್ತಾರೆ. ಅದು ಗಂಡು ಮಕ್ಕಳಿಗೆ ಆಗಲ್ಲ, ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೇನೆ, ಗಂಡು ಮಕ್ಕಳಿಗೆ ಆಗಲ್ಲ. ಯಾಕಂದರೆ ಮನಸ್ಸಲ್ಲಿ ಆ ಹುಮ್ಮಸ್ ಇರುತ್ತೆ, ಹೆಣ್ಮಕ್ಳಿಗೆ ಮಾಡ್ತೀನಿ ಅಂತ ಹುಮ್ಮಸ್ ಇರುತ್ತೆ. ಬಟ್ ಯಾರಾದ್ರೂ ಒಬ್ರು ಹೇಳಿ ಮನೆಯಲ್ಲಿ ಆ ಒಂದು ವ್ಯವಸ್ಥೆ ಸಿಗಲಿ ಅನ್ನೋ ಆಲೋಚನೆ ತುಂಬ ಇರುತ್ತೆ. ಸಮಾಜದಲ್ಲಿ ನನಗೆ ಒಂದು ಆ ವ್ಯವಸ್ಥೆ ಸಿಗಲಿ, ಆ ಒಂದು ಅವಕಾಶ ಸಿಗಲಿ ಅನ್ನೋಂಥದ್ದು ತುಂಬ ಇರುತ್ತೆ. ನಾನಾಗಿ ಮುನ್ನುಗ್ಗಿ ಹೋಗ್ತೀನಿ ಅನ್ನೋದು ಒಂದು ಸಣ್ಣ ಭಯ, ಒಂದು ಆತಂಕ ಇರುತ್ತೆ ಹೆಣ್ಮಕ್ಳಿಗೆ. ಆ ಭಯ ಹೋಗಲಾಡಿಸ್ಬೇಕಾದ್ರೆ ನಾವು ಈ ಒಂದು ಹಂತದಲ್ಲಿ ಏನಿದ್ದೀವಿ, ನಾವಿರ್ಬೋದು, ತಂದೆ ತಾಯಿಯಾಗಿ ಅಥವಾ ಸಮಾಜದಲ್ಲಿದ್ದಂತಹ ಕುಟುಂಬ ಆಪ್ತ ವರ್ಗ ಏನಿದೆ ಅವ್ರದ್ದು ಜವಾಬ್ದಾರಿ. ನೀನು ಏನು ಮಾಡ್ತೀಯ ಮಾಡು ಅಂತ ಹೇಳುವಂಥದ್ದಿದೆಯಲ್ಲ, ಆ ವ್ಯವಸ್ಥೆ ಆಗಬೇಕು. ಒಂದು ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಯಾವುದೋ ಒಂದು ಛಲ ಇಟ್ಕೊಂಡು ಓದ್ತೀನಿ ಅಂತಂದರೆ ಓದು ಅಂತ ಹೇಳಿದ್ರೆ ಸಾಕು, ಅವ್ರು ಓದ್ಬಿಡ್ತಾರೆ. ಯಾಕೆ ಬೇಕು ನಿಮಗೆ ಅಂತ ಪ್ರಶ್ನೆ ಮಾಡಿದರೆ ಹಿಂಸರಿತಾರೆ. ಅಷ್ಟೇ ವ್ಯತ್ಯಾಸ ಇರುವಂಥದ್ದು. ಸೊ ನಾನಿಲ್ಲಿ ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತಾ ಇರೋದು, ನಿಮಗೆ ಒಂದು ಮೇಜರ್ ಇಶ್ಯೂ ನಾನು ತಮಗೆಲ್ಲ ಹೇಳಬೇಕಾದಂಥದ್ದು, ಬೆಳೀತಾ ಇರುವಂಥ ಮಕ್ಕಳಿಗೆ ಅವಕಾಶಗಳನ್ನ ಕೊಡುವಂಥದ್ದು. ಅವ್ರು ತಾವಾಗೇ ತಮ್ಮ ದಾರಿ ಕಂಡುಕೊಳ್ತಾರೆ, ತಡೆಯುವಂಥದ್ದಾಗಬಾರ್ದು. ಅಥವಾ
ಅಕ್ಕಪಕ್ಕದ ಮನೇಲಿ ಏನೋ ಆಗ್ತಾ ಇದೆ ನೀನು ಅದನ್ನೇ ಆಗು ಅನ್ನೋದಲ್ಲ. ಅಕ್ಕಪಕ್ಕದ ಮನೇಲಿ ಚೆನ್ನಾಗಿ ಆಗ್ತಾ ಇದ್ರೆ ಅದನ್ನ ತೋರಿಸಿ, ಆ ಮಗಳು ಏನೋ ಆಡ್ತಾ ಇದ್ದಾಳೆ, ಅದು ಆ ಥರ ನೀನು ಮಾಡ್ಬೋದಾ ನೋಡು ಅಂತ. ನಮ್ಮ ತಂದೆಯವ್ರನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಮ್ಮ ತಂದೆಯವರು ನವೋದಯ ವಿದ್ಯಾಲಯಕ್ಕೆ ಹೋಗಬೇಕು ಅಂತಂದರೆ ಅವ್ರು ನನಗೆ ಬರೀ ಕನಸು ತೋರಿಸ್ತಾ ಇದ್ರು. ಚಿಕ್ಕವರಿದ್ದಾಗ ನಾವು ನೀನು ಇಷ್ಟು ದುಡ್ಡು ಮಾಡ್ತೀಯಾ ಅಂತ ಹೇಳಿದ್ರೆ ಚಿಕ್ಕವರಿಗೆ ಗೊತ್ತಾಗಲ್ಲ. ಮುಂದೋಗಿ ನೀನೇನೋ ದುಡ್ಡು ಮಾಡ್ತೀಯಾ ಅಲ್ಲಿರ್ತೀಯಾ ಅಂದರೆ ಗೊತ್ತಾಗಲ್ಲ. ಚಿಕ್ಕವರಿದ್ದಾಗ ಅವರ ಹಂತದಲ್ಲಿ ಇಳಿದ್ಬಿಟ್ಟೆ ನಾವು ಹೇಳಬೇಕಾಗುತ್ತೆ. ಏನು ಹೇಳ್ಬೋದು ಅಂತ ಚಿಕ್ಕವಳ 4ನೇ ತರಗತಿಯಲ್ಲಿದ್ದಾಗ ನವೋದಯಗೆ ಪ್ರಿಪ್ರೇಷನ್ ಮಾಡಿಸ್ಬೇಕು ಎಕ್ಸಾಮ್ಗೆ. ಹೇಳ್ತಾ ಇದ್ದಿದ್ದು ಮ್ಯಾಕ್ಸಿಮಮ್ ಏನಿತ್ತು ಅಲ್ಲಿ ಅಂತಂದರೆ, ನಮ್ಮ ಇಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ನಮ್ಮ ಊರಲ್ಲಿದ್ದಾಗಲೂ, ಸರ್ಕಾರಿ ಶಾಲೆಯಲ್ಲಿ ಸಿಗೋಕ್ಕಿಂತ ಹೆಚ್ಚಿನ ಅವಕಾಶಗಳು ನವೋದಯದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಏನು ಅವಕಾಶಗಳು? ಅವಾಗ ನಿನಗೆ ಓದಲಿಕ್ಕೆ ಸಿಗುತ್ತೆ ಅಂತಂದರೆ ನಾನು ಮೋಟಿವೇಟ್ ಆಗಲಿಕ್ಕಿಲ್ಲ ಅನ್ಸುತ್ತೆ, ನಿನಗೆ ಜಾಸ್ತಿ ಆಟ ಆಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಕಾಂಪಿಟೇಷನ್ಸ್ಗೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ನಿಮಗೆ ಖೋ ಖೋ, ಕಬಡ್ಡಿ ಇದೆಲ್ಲ ಆಡೋಕ್ಕೆ ಸಿಗ್ತದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ, ಹಾರ್ಸ್ ರೈಡಿಂಗ್ ಇದೆಲ್ಲ ಕನಸು ತೋರಿಸ್ತಾ ಇದ್ರು ಚಿಕ್ಕವರಿಂದ ಕನಸು ಯಾವ ರೀತಿ ತೋರಿಸ್ಬೇಕು? ಅವ್ರಿಗೆ ನೀನು ದುಡಿದ್ರೆ ಇಷ್ಟು ದುಡ್ಡು ಮಾಡ್ತೀಯ ಅಂತಂದರೆ ಕನಸು ಬರಲ್ಲ. ಅವ್ರ ಹಂತಕ್ಕೆ ನಾವು ಇಳಿದ್ಬಿಟ್ಟು ಕನಸು ತೋರಿಸ್ಬೇಕಾಗುತ್ತೆ. ಸೊ ಇದು ಒಂದು ಸಣ್ಣ ಹಿಂಟ್ ನಿಮಗೆ ಕೊಡ್ತಾ ಇರುವಂಥದ್ದು. ದಯವಿಟ್ಟು ತಾವುಗಳು ಪ್ರೋತ್ಸಾಹ ಮಾಡಿ ಮಕ್ಕಳಿಗೆ. ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಅವರಿಗೆ ಆ ಶಕ್ತಿ ಇರೋದೇ ಇಲ್ಲ ಆ ಒಂದು ಕುಟುಂಬನ ಜಗ್ಕೊಂಡು ಹೋಗೋದಕ್ಕೆ. ಮೊದಲನೇದಾಗಿ ಮಾನಸಿಕ ಬೆಳವಣಿಗೆ ಆಗಿರೋದಿಲ್ಲ, ದೈಹಿಕ ಬೆಳವಣಿಗೆನೂ ಆಗಿರೋದಿಲ್ಲ ಅಲ್ವಾ? ಸೊ ನಾವಿಲ್ಲೇನು ಹೆಚ್ಚು ಕೇಸಸ್ ನೋಡ್ತಾ ಇದ್ದೇವೆ, ನಾನು ಪೊಲೀಸಿಂಗಿಗೆ ಬಂದ್ಬಿಡ್ತೀನಿ, ನನ್ನ ರಕ್ತದಲ್ಲಿ ಅದು ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ ಈಗ. ನಾವಿಲ್ಲೇನು ಹೆಚ್ಚು ಕೇಸಸ್ ನೋಡ್ತಾ ಇದ್ದೀವಿ, ಸಣ್ಣ ಮಕ್ಕಳನ್ನ ಬಾಲ್ಯ ವಿವಾಹ ಮಾಡ್ತಾ ಇರೋವಂಥದ್ದನ್ನು. ಅದನ್ನು ತಡಿಬೇಕಾದ್ರೆ ಇನ್ಯಾರೋ ಹೊರಗಡೆಯವರು ಬಂದು ತಡಿಬೇಕಾಗಿಲ್ಲ. ನಾವುಗಳೇ ನಮ್ಮ ಸಮಾಜದ ಕಣ್ಣು ಕಿವಿ ಆಗಿಬಿಟ್ರೆ ತಾನಾಗಿ ನಿಂತು ಹೋಗುತ್ತೆ. ಯಾರೋ ಅಂತ ಮದುವೆನ ಮಾಡ್ತಿದ್ದಾರೆ, ಅಯ್ಯೋ ಪಾಪ ಅಂತ ಮರಗಿದ್ರೆ ಆಗೋದಿಲ್ಲ ಅಲ್ಲಿ, ಹೌದಾ? ನಾವಲ್ಲಿ ಹೋಗಿ ತಡೆದ್ರೆ ಪಾಪ ಅಷ್ಟೊಂದೆಲ್ಲ ತಯಾರಿ ಮಾಡ್ಕೊಂಡಿದ್ರು, ಹಾಳು ಮಾಡ್ದಂಗೆ ಆಗುತ್ತೆ ಅನ್ನೋವಂಥದ್ದು ಆಲೋಚನೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ಚಿಕ್ಕ ವಿಷಯ ನೀವು ಆಲೋಚನೆ ಮಾಡ್ತಾ ಇದ್ದೀರಾ, ದೊಡ್ಡ ಬ್ರಾಡ್ ಫ್ಯೂಚರ್ ಯೋಚನೆ ಮಾಡಿದ್ರೆ ಆ ಮಗು ಜೀವನನ ಕಾಪಾಡ್ತಾ ಇದ್ದೀವಿ ಅನ್ನೋ ಒಂದು ಆಲೋಚನೆ ಜೊತೆಗೆ ಅಂಥದ್ದೇನಾದರೂ ನಡೀತಿದ್ರೆ ನಾವು ಸಮಾಜದವರಾಗಿ, ಒಂದು ಪರಿಸರದವರಾಗಿ, ಅಕ್ಕಪಕ್ಕದವರಾಗಿ ಒಂದು ಕಳಕಳಿಯಿಂದ ಅಂಥ ವ್ಯವಸ್ಥೆಯನ್ನು ತಡೀಲಿಕ್ಕೆ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಈ ಕಳಕಳಿ ಜೊತೆಗೆ ಮೇಡಮ್ ಅವರು ಇವತ್ತು ಇಂಟರ್ನ್ಯಾಷನಲ್ ವುಮೆನ್ ಡೇನ ಇವತ್ತು ತುಂಬ ಚೆನ್ನಾಗಿ ಹಮ್ಮಿಕೊಂಡಿದ್ದಾರೆ. ನಾನು ಮಕ್ಕಳದಷ್ಟೇ ಹೇಳೋದಲ್ಲ, ಮಹಿಳೆಯರದು ಕೂಡ ಹೇಳ್ತೇನೆ. ನೀವು ಎಲ್ಲರೂ ಅಬಲೆ ಅಂತ ಅಬಲೆ ಅನ್ನೋ ಶಬ್ದ ಬಿಟ್ಟು ಹೋಗಿ ತುಂಬ ಟೈಮ್ ಆಗಿದೆ ಆಯಿತಾ? ಅಬಲೆಯರಲ್ಲ ಹೆಣ್ಮಕ್ಳು, ಅಬಲೆಯರಲ್ಲ. ನಾವು ಮನಸ್ಸು ಮಾಡಬೇಕಂತೆ, ನಾವು ಒಂದು ವ್ಯಕ್ತಿ, ಹೌದಾ? ಈ ಸಮಾಜದಲ್ಲಿರುವಂತಹ ವ್ಯಕ್ತಿ ಅಷ್ಟೇ. ಆ ವ್ಯಕ್ತಿಯಲ್ಲಿ ಮಹಿಳೆ ಅಥವಾ ಪುರುಷ ಅನ್ನುವಂಥ ವ್ಯತ್ಯಾಸಗಳು ಇಲ್ಲ. ಈಗ ಪುರುಷರಿಗೆ ಇರುವಂಥ ರೈಟ್ಸ್ ನಾವು ಕಾನ್ಸ್ಟಿಟ್ಯೂಷನ್ ನೋಡ್ತೇವೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ರೈಟ್ಸ್ ಫಾರ್ ಮೆನ್, ರೈಟ್ಸ್ ಫಾರ್ ವಿಮೆನ್ ಅನ್ನೋ ಡಿಸ್ಟಿಂಕ್ಷನ್ ಇಲ್ಲ. ಅಂದರೆ ಮಹಿಳೆಯರಿಗಿರುವಂತಹ ರೈಟ್ಸು ಗಂಡಸರಿಗೆ ಇರುವಂಥ ರೈಟ್ಸ್ ಅಂತ ವ್ಯತ್ಯಾಸಗಳನ್ನಿಲ್ಲ. ಇದ್ರೆ ಕೊಟ್ಬಿಡ್ತಿದ್ರು, ಇದೆಯಾ? ನಾವು ಯಾಕೆ ಆ ವ್ಯತ್ಯಾಸಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ? ಸೊ ಕರ್ತವ್ಯಗಳು ಎಲ್ಲರದ್ದು ಒಂದೇ ರೀತಿ ಇದೆ, ಹಕ್ಕುಗಳು ಎಲ್ಲರದ್ದು ಒಂದೇ ರೀತಿ ಇದೆ. ನಾವು ಹಕ್ಕುಗಳನ್ನ ನಾವು ಪ್ರತಿಪಾದಿಸಬೇಕಾಗುತ್ತೆ. ಅದರಲ್ಲಿ ಯಾರಿಗೆ ಜಗಳ ಮಾಡಿ ಅವರ ವಿರುದ್ಧ ಹೋಗಿ ನಾವು ಗಂಡಸರ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ನಮ್ಮಗಳ ಜೊತೆಗೆ ಕಾಂಪೀಟ್ ಮಾಡಬೇಕಷ್ಟೇ. ನಾನೇನಾಗಬೇಕು, ನಾನು ಸಮಾಜಕ್ಕೆ ಏನು ಕೊಡಬೇಕು, ನನಗೆ ಸಮಾಜದಿಂದ ಏನು ಸಿಗ್ತಾ ಇದೆ, ಇಷ್ಟೇ ಉಳಿಯುವಂಥದ್ದು ನಮಗೆ. ಅದು ಸಣ್ಣದೇ ಇರಲಿ, ಅದು ನಾವು ಇದು ಹೇಳ್ತೀವಲ್ಲ, ಈ ರಾಮ ಸೇತುವೆ ಕಟ್ಟುವಾಗ ಅಳಿಲು ಸೇವೆ, ಈಗ ಪೊಲೀಸ್ ಆಗಿಬಿಟ್ಟೆ ದೊಡ್ಡದೇನು ಮಾಡಬೇಕು ಅಂತಿಲ್ಲ. ನಮ್ಮ ಆಶಾ ಕಾರ್ಯಕರ್ತರು ಅವರು ಮಾಡ್ತಾ ಇರುವಂಥ ಕೆಲಸದಲ್ಲಿ, ಅಂಗನವಾಡಿ ಕಾರ್ಯಕರ್ತರು ಅವರು ಮಾಡ್ತಾ ಇರೋ ಕೆಲಸದಲ್ಲಿ, ನೀವು ಒಂದು ಕುಟುಂಬವನ್ನು ನಡೆಸ್ತಾ ಇರುವಂತಹ ಮಹಿಳೆಯರು, ನಿಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ನೀವು ರಾಜರೇ. ಅರ್ಥ ಆಯ್ತಾ? ಸೊ ದಯವಿಟ್ಟು ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅದನ್ನು ನೀವು ಒಂದು ಗಣನೆಗೆ ತಗೊಂಡು ನಿಮ್ಮ ಮಕ್ಕಳಿಗೆ ನೀವೇನು ಮಾಡ್ತಾ ಇದ್ದೀರಾ ಅದು ದೊಡ್ಡದು ಕಾಣಿಸ್ತಾ ಇರುತ್ತೆ. ನೀವು ರೋಲ್ ಮಾಡಲ್ಸ್ ಇರ್ತೀರಾ ನಿಮ್ಮ ಮಕ್ಕಳಿಗೋಸ್ಕರ, ಹೌದಾ? ನಿಮ್ಮ ಮಕ್ಕಳಿಗೆ ನೀವು ಯಾವತ್ತಿದ್ರೂ ರೋಲ್ ಮಾಡಲ್ಲ. ಅವ್ರಿಗೆ ನಾವು SP ಆಗಿ ರೋಲ್ ಮಾಡಲ್ ಆಗಲ್ಲ. ನನಗೆ ಕೇಳಿದ್ರೆ ನಾನು ಇನ್ಯಾರೂ ರೋಲ್ ಮಾಡಲ್ಲ, ನನ್ನ ತಂದೆ ತಾಯಿನೇ ನನಗೆ ರೋಲ್ ಮಾಡಲ್ಲ. ಸೊ ಆ ಒಂದು ರೋಲ್ ಮಾಡಲ್ ಸ್ಟೇಜಲ್ಲಿ ನೀವು ತಾಯಂದಿರು, ಅಕ್ಕ ತಂಗಿಯಂದಿರು ಬಂದುಬಿಟ್ಟು ನಿಮ್ಮ ಸಮಾಜವನ್ನು ಮುನ್ನಡೆಸಿದ್ರೆ ಅದರಂತಹ ಮುಂದುವರೆದ ಸಮಾಜ ಇನ್ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನನಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರ ಜೊತೆಗೆ ಸಮಯವನ್ನು ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಡೂರು ತಾಲೂಕಾ
ಅಡ್ಮಿನಿಸ್ಟ್ರೇಷನ್ಗೆ ಹಾಗೆ ಮೇಡಮ್ ಅನ್ನಪೂರ್ಣ ಮೇಡಮ್ ಅವರಿಗೆ ನಾನು ಮತ್ತೊಂದು ಸರ್ತಿ ತುಂಬ ಹೃದಯದ